ಕಳೆದ ಅವಧಿಯಲ್ಲಿ ಶ್ರೀಮತಿ ನೇಮಿಚಂದ್ರ ಅವರು ಬರೆದಂತಹ ನೀರು ಕುಡಿದ ನಾಡಿನಲ್ಲಿ ಎಂಬ ಪಾಠವನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಈ ಎರಡನೇ ಅವಧಿಯಲ್ಲಿ ಈ ಪಾಠದಲ್ಲಿ ಬರುವಂತಹ ಕ್ಲಿಷ್ಟ ಪದಗಳನ್ನು ಮೊದಲು ತಿಳ್ಕೊಂಡು ತದನಂತರದಲ್ಲಿ ಪಾಠಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಹಗ್ಗ ಉಚ್ಚಾರಣೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಕನ್ನಡ ಶಬ್ದಗಳನ್ನು ಬಳಸಬೇಕು. ಹಗ್ಗ ಅಂದ್ರೆ ಕಡಿಮೆ ಬೆಲೆ. ಇನ್ನೊಂದು ಹಗ್ಗ ಇದೆ, ಬಳಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಏರುಪೇರಾದ ಅಕ್ಷರಗಳನ್ನು ಉಚ್ಚರಿಸುವಂತಹ ಸಂದರ್ಭದಲ್ಲಿ ಬದಲಾದರೂ ಅರ್ಥ ಎನ್ನುವಂಥದ್ದು ಬದಲಾಗ್ತಾ ಹೋಗ್ತದೆ. ಕಾರಣ ಏನು? ಕನ್ನಡ ಸಾಹಿತ್ಯದ ಶಬ್ದಗಳಿಗೆ ಪ್ರಾಂತೀಯ ನೆಲೆಗಟ್ಟಿನಲ್ಲಿಯೂ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರ್ಥ ಹೊಂದುವಂತಹದ್ದನ್ನು ನೋಡ್ತಾರೆ. ಹಗ್ಗ ಅಂದ್ರೆ ಸ್ವರವನ್ನ ಉಪಯೋಗಿಸಿದಾಗ ಹಗ್ಗ ಎನ್ನುವಂಥದ್ದು ಕಡಿಮೆ ಬೆಲೆ. ಇನ್ನೊಂದು ಹಗ್ಗ ಅಂತ ಬಂದರೆ ಇದು ಒಂದು ಸಾಧನ, ಅಂದ್ರೆ ಕತ್ತದಿಂದ, ನಾರುಬಟ್ಟೆಯಿಂದ, ವಯರ್ನಿಂದ ತಯಾರಿಸಿರುವಂತ ಉದ್ದವಾಗಿರುವಂತ ಹಗ್ಗ. ಇದನ್ನ ಬಾವಿಯಿಂದ ನೀರನ್ನು ಸೇರುವುದಕ್ಕೆ, ದನಕರುಗಳನ್ನ ಕಟ್ಟುವುದಕ್ಕೆ, ಕಡಿ ಹಾಕುವುದಕ್ಕೆ ಅಂತಲೂ ಕರೀತಾರೆ. ಕಟ್ಟುವುದಕ್ಕೆ ಹಾಗೂ ವಿವಿಧ ವಸ್ತುಗಳನ್ನು ಭದ್ರವಾಗಿ ಶೇಖರಿಸಿ ಕಟ್ಟಿಡುವುದಕ್ಕೂ ಸಹ ಇವುಗಳನ್ನ ಹಗ್ಗವನ್ನ ಬಳಸುತ್ತಾರೆ. ಅಲೆ ನೋಡಿ, ಇಲ್ಲೂ ಸಹ ಎರಡು ಅರ್ಥ ಬರುತ್ತೆ. ಅಲೆ ಅಂದ್ರೆ ಸುತ್ತಾಡುವುದು, ಇನ್ನೊಂದು ಅಲೆ ಬರುತ್ತೆ, ಅದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ. ಈ ಅಲೆಗೆ ಇನ್ನೊಂದು ಅರ್ಥ ಇದೆ, ಸಮುದ್ರದಿಂದ ಬೇರೆ ಬರುವಂತಹ ನೀರಿನ ಅಲೆಗಳು ಅಂತಲೂ ಕರೀತಾರೆ. ಹೀಗೆ ಅಸ್ತ್ರ, ಅಸ್ತ್ರ ಅಂದ್ರೆ ಆಯುಧ. ಜನಪ್ರಿಯ, ಪ್ರಸಿದ್ಧವಾದ, ಖ್ಯಾತಿಯನ್ನು ಪಡೆದ, ಶ್ರೇಷ್ಠವಾದ. ಪರಾಕಾಷ್ಠೆ, ಅಂತಿಮವಾದ ಗಡಿ ಅಥವಾ ಕೊನೆಯ ಗಡಿ. ಪುಕ್ಕಟೆ, ಉಚಿತವಾಗಿ. ಪುಗ್ಸಟ್ಟೆ ಅಂತ ಗ್ರಾಮ್ಯ ಪದವನ್ನು ಸಹ ಬಳಸ್ತೇವೆ. ಬುನಾದಿ, ತಳಹದಿ. ಭಂಗಿ, ಅದನ್ನ ರೀತಿ ಅಂತ ಕರಿತೀವಿ, ವ್ಯಂಗ್ಯ ಅಂತ ಕರಿತೀವಿ, ಕುಟಿಲತೆ ಅಂತಲೂ ಕರೀತೀವಿ. ಮಣ, ಹೆಚ್ಚು ತೂಕವಾದುದು, ಮಣಭಾರ ಅಂತ ಕರೀತಾರೆ. ಮರುಳು, ಹುಚ್ಚುತನ. ಮರಳು, ಮಣ್ಣಿನ ಕಣ. ಅದಕ್ಕೆ ಉಚ್ಚರಿಸುವಾಗ ಎಚ್ಚರಿಕೆಯಿಂದ ಬಳಸಬೇಕು. ಮಾಲೀಕ, ಯಜಮಾನ. ಹರಡು, ಪಸರಿಸು, ಒಣಹಾಕು. ಹೀಗೆ ಕೆದರು, ಒಣಹಾಕು ಅಂದ್ರೆ ಕೆದರು, ಧಾನ್ಯಗಳನ್ನು ಹಾಕುವುದು, ಒಣಗಿಸಲಿಕ್ಕೆ ಅಂತ ಬರುತ್ತೆ. ಹಿಂಜರಿಕೆ, ಹಿಂದೆ ಸರಿ, ದೂರವಾಗು, ಬಿಟ್ಟು ಬಿಡು ಅಂತ. ಅಥವಾ ಕೀಳಿರಿಮೆ. ಹೀಗೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳು ಬರುವಂತದ್ದು ನೋಡಿ. ಹುನ್ನಾರ, ಸಂಚು. ಹೊಕ್ಕು, ಪ್ರವೇಶಿಸು ಅಥವಾ ಒಳಗೆ ಹೋಗು ಎನ್ನುವಂತಹ ಕೆಲವು ಶಬ್ದಗಳು ಬರ್ತವೆ. ಅವುಗಳನ್ನು ಈ ಪಾಠದ ಸಂದರ್ಭದಲ್ಲಿ ಸಂದರ್ಭಕ್ಕನುಸಾರವಾಗಿ ಅವುಗಳನ್ನು ಹೇಳುವಂತಹ ಪ್ರಯತ್ನವನ್ನ ಮತ್ತು ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕುಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. ಎಂಥ ಅದ್ಭುತವಾಗಿರುವಂತಹ ಅನುಭವದ ಮಾತು. ಭಾರತದಿಂದ ಹೊರಗೆ ಕಾಲಿಟ್ಟರೆ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವೇನಾದರೂ ಹೋದರೆ ಆ ಎಲ್ಲ ದೇಶಗಳಲ್ಲಿಯೂ ಕುಡಿಲಿಕ್ಕೆ ನೀರನ್ನು ಕೇಳಿದ್ರೆ ಕೊಡಲ್ಲ. ಎಲ್ಲಿ ಕೊಡಲ್ಲ? ಮನೆಗಳಲ್ಲಿ ಕೊಡಲ್ಲ, ಹೋಟೆಲ್ಗಳಲ್ಲಿ ಕೊಡ್ತಾರೆ, ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಾರೆ, ಶಾಪ್ಗಳಲ್ಲಿ ಕೊಡ್ತಾರೆ, ಮೆಡಿಕಲ್ ಶಾಪ್ಗಳಲ್ಲೂ ಕೊಡ್ತಾರೆ. ಆದರೆ ಭಾರತದಲ್ಲಿ ನೀವು ಒಂದು ಮನೆಗೆ ಹೋಗಿ ನೀರನ್ನು ಕೇಳಿದ್ರೆ ಸಾಕು, ನೀರನ್ನು ಕುಡಿಲಿಕ್ಕೆ ಕೊಡುವಂತಹದನ್ನು ನಾವು ನೋಡ್ತೇವೆ. ಆ ಅನುಭವ ಶ್ರೀಮತಿ ನೇಮಿಚಂದ್ರ ಅವರಿಗೆ ಹಾಗೆ. 2 ವಾರ ಕಳೆದಿದೆ. ಊರೂರು ಅಲೆದಿದ್ದಾಯಿತು, ಅಲೆದಿದ್ದು ಸುತ್ತಾಡಿದ್ದು ಆಯಿತು. ದಿನವೂ ಅಸಾಧ್ಯ ಬಾಯಾರಿಕೆ, ಪ್ರತಿದಿನವೂ ಸಹ ಬಹಳ ಅಸಾಧ್ಯ
ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಷ್ಟು ಬಾಯಾರಿಕೆ ಆಗ್ತಾ ಇತ್ತು. ಕೋಲಾಗಳು ತಂಪು ಪಾನೀಯಗಳಲ್ಲಿ ಒಂದು ಕಂಪನಿಯಿಂದ ಸಿದ್ಧವಾಗಿರುವಂತಹ ಪಾನೀಯ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಯಾವುದರ ಬದಲಿಗೆ? ನೀರಿನ ಬದಲಿಗೆ. ಸರ್, ಹಾಗಾದ್ರೆ ನೀವು ಹೇಳಿದಂತ ಈ ಪಾನೀಯಗಳು ನಮ್ಮ ದೇಶದಲ್ಲಿ ಸಿಗಲ್ವಾ ಅಂದ್ರೆ ಸಿಗ್ತದೆ. ಇವುಗಳನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಫ್ಯಾಷನ್ ರೀತಿಯಲ್ಲಿ ಬಳಸ್ತೇವೆ. ಆದರೆ ಹೊರ ರಾಷ್ಟ್ರಗಳಲ್ಲಿ ನೀರಿನ ಬದಲಾಗಿ ಈ ಪಾನೀಯಗಳು ಯಥೇಚ್ಛವಾಗಿ ಸಿಗುವಂತಹದನ್ನ ಕಾಣ್ತವೆ. ಕುಡಿಯಲು ನೀರು ಸಿಗುತ್ತೆ, ಇವೆಲ್ಲವೂ ಸಿಗ್ತವೆ. ಏನೇನು ಸಿಗ್ತವೆ? ಕೋಲಾಗಳು ಸಿಗ್ತವೆ, ಫ್ರೆಂಚ್ ವೈನ್, ಇದು ಮದ್ಯಪಾನದಲ್ಲಿ ಸಿಗುವಂತ ಒಂದು ಪಾನೀಯ. ಹಾಗೆಯೇ ಬಿಯರ್, ಬಾಟಲಿಗಳಲ್ಲಿ ಹಣ್ಣಿನ ರಸ ಧಾರಾಳವಾಗಿ ಸುಮ್ಮನೆ ಕಷ್ಟಪಡದೆ ಬೇಡ, ಬಹಳ ಸುಲಭವಾಗಿ ಸಿಕ್ಕಬಿಡುತ್ತೆ. ಆದರೆ ಕುಡಿಯಲು ಮಾತ್ರ ನೀರು ಸಿಗಲು. ಇಲ್ಲಿ ಯುರೋಪಿನಲ್ಲಾಗಲಿ ಅಂದ್ರೆ ಇದೊಂದು ಪ್ರವಾಸ ಕಥನವಾಗಿದ್ದು, ಲೇಖಕರು ಪ್ರವಾಸವನ್ನ ಅನ್ಯ ರಾಷ್ಟ್ರಗಳಿಗೆ ಕೈಗೊಂಡಿದ್ದಾರೆ. ಅಲ್ಲಿ ಆಗಿರುವಂತಹ ಅನುಭವಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೆರಿಕಾದಲ್ಲಾಗಲಿ ಅಂದ್ರೆ ಈಗಾಗಲೇ ಅವರು ಅಮೆರಿಕಾದ ಪ್ರವಾಸವನ್ನ ಮುಗಿಸ್ಕೊಂಡು ಯುರೋಪಿಗೆ ಬಂದಿದ್ದಾರೆ ಅಂತ ಅರ್ಥ. ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ, ಕಲ್ಚರ್ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಬಾಯಾರಿ ಬಂದವರಿಗೆ ಮೊದಲು ನೀರನ್ನು ಕೊಡ್ತಾರೆ. ಹಿಂದೆ ಒಂದು ಸಂಪ್ರದಾಯ ಇತ್ತು, ಊರಿಂದ ಊರಿಗೆ ಬರಲಿಕ್ಕೆ ವಾಹನಗಳ ವ್ಯವಸ್ಥೆ ಇರಲಿಲ್ಲ. ಅವರು ನಡ್ಕೊಂಡು ಬರ್ತಾ ಇದ್ರು, ಎತ್ತಿನ ಗಾಡಿಗಳಲ್ಲಿ ಬರ್ತಾ ಇದ್ರು ಅಥವಾ ಕುದುರೆಗಳ ಸಹಾಯದಿಂದ ಬರ್ತಾ ಇದ್ರು. ಬಂದಂತವರಿಗೆ ಮೊದಲು ಏನ್ ಮಾಡ್ತಾ ಇದ್ರು ಗೊತ್ತಾ? ಆ ಮನೆಯ ಯಜಮಾನರ ಒಂದು ಆದೇಶದಂತೆ ಆ ಸ್ತ್ರೀಯರು ಹೊರಗಿನಿಂದ ಬಂದಂತಹ ವ್ಯಕ್ತಿಗಳು ಮೊದಲು ದಣಿವಾರಿಸಿಕೊಳ್ಳಿಕ್ಕೆ ಹೊರಗಡೆ ನೀರನ್ನು ಬಿಡ್ತಾ ಇದ್ರು. ಅವರು ಕೈಕಾಲುಗಳನ್ನು ತೊಳ್ಕೊಂಡು ಒಳಗಡೆ ಬರ್ತಾ ಇದ್ದಾಗೆ ಪಾನಕವನ್ನು ಕೊಡ್ತಾ ಇದ್ರು. ಬೆಲ್ಲದಿಂದ ಮಾಡಿರುವಂತಹ ಪಾನಕವನ್ನು ಕೊಡ್ತಾ ಇದ್ರು, ತಣ್ಣನೆಯ ನೀರನ್ನು ಕೊಡ್ತಾ ಇದ್ರು. ಇದು ನಮ್ಮ ದೇಶದ ಒಂದು ಕಲ್ಚರ್ ಅಥವಾ ಸಂಪ್ರದಾಯ ಅಂತ ಕರೀಬಹುದು. ಆದರೆ ಬೇರೆ ರಾಷ್ಟ್ರಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ. ಅದರ ಬದಲಾಗಿ ಅವರು ನೀರನ್ನು ಕೊಡ್ತಾರೆ, ಫ್ರೆಂಚ್ ವೈನ್ ಅನ್ನು ಕೊಡ್ತಾರೆ. ಬಿಡಿ ಮುಂದೆ ಓಕೆ. ಹಿಂದೆ ಇತ್ತೇನೋ, ಆದ್ರೆ ನಾನು ಓದಂತ ಸಂದರ್ಭದಲ್ಲಿ ಇಲ್ಲ. ಆದ್ರೆ ಹಿಂದೆ ಅಂದ್ರೆ ನಮಗಿಂತಲೂ ಹಿಂದೆ ಬಂದಂತವರಿಗೆ ಆ ಒಂದು ವ್ಯವಸ್ಥೆ ಸಿಕ್ಕಿದ್ರೆ ಸಿಕ್ಕಿರಬಹುದು. ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗಲು. ಯಾವ ಕಾರಣಕ್ಕೂ ನೀರು ಪುಕ್ಕಟೆಯಾಗಿ ಹಣ ಇಲ್ಲದೇ ಕಷ್ಟಪಡದೇ ಸಿಗುವಂತ ಸಂದರ್ಭ ಇಲ್ಲವೇ ಇಲ್ಲ. ನಮ್ಮಲ್ಲಿ ಅಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಆಗಲ್ಲ. ಬೀದಿಗಳಲ್ಲಿ ಅರವಟಿಕೆಗಳು ಅಂತ ಇರ್ತಾ ಇತ್ತು ರಾಜಮಹಾರಾಜರ ಕಾಲದಲ್ಲಿ. ಅವರೆಲ್ಲ ಬೀದಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು, ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಈಗಲೂ ನಮ್ಮ ದೇಶದಲ್ಲಿ ಕೆಲವು ಸ್ಥಳಗಳಲ್ಲಿ ಕುಡಿಯುವ ನೀರನ್ನ ಅಲ್ಲಲ್ಲಿಟ್ಟಿರುವಂತಹದನ್ನು ಉಚಿತವಾಗಿ ಸರಬರಾಜು ಮಾಡುವಂತಹದ್ದನ್ನ, ಹಂಚುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಬರಬಹುದಾದ ಸವಲತ್ತು ಇಲ್ಲಿಲ್ಲ. ಎಲ್ಲಿಲ್ಲ? ಯುರೋಪ್, ಅಮೆರಿಕ ಮತ್ತು ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ನಮಗೇನಾದ್ರೂ ಬಾಯಾರಿಕೆ ಆಗಿದೆ ಅಂತ ಹೇಳಿ ಹೋಟೆಲ್ ಒಳಗಡೆ ಹೋಗಿ ನೀರನ್ನು ಕುಡಿದು ಹೊರಗೆ ಬರೋ ಹಂಗಿಲ್ಲ. ನೀರನ್ನು ಕುಡಿಬೇಕು ಅಂದ್ರೆ ಮೊದಲು ಬಿಲ್ ಕೊಟ್ಟು ಆ ಬಿಲ್ಲಿಗೆ ಹಣವನ್ನು ಕಟ್ಟಿ ಆ ವೇಟರ್ ಕೊಡುವಂತ ನೀರನ್ನು ಕುಡಿದು ಬರಬೇಕು, ಅಥವಾ ಬಾಟಲನ್ನು ತಗೊಂಡು ಹೊರಗೆ ಬರಬೇಕು. ಆದರೆ ನಮ್ಮ ದೇಶದಲ್ಲಿ ಹಂಗಲ್ರಿ. ಇವತ್ತಿಗೂ ಸಹ ನಿನಗೇನಾದ್ರೂ ದಾರಿ ಹೋಗ್ಬೇಕಂದ್ರೆ ಬಾಯಾರಿಕೆ ಆಗಿದೆ ಅಂದ್ರೆ ಪಕ್ಕದಲ್ಲಿ ಕಾಣುವಂಥ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ತುಂಬಿಟ್ಟಿರುವಂತಹ ನೀರಿನ ಸಮೀಪಕ್ಕೆ ಹೋಗಿ ಬಾಟಲನ್ನು, ಕಪ್ಪನ್ನು ತಗೊಂಡು ನೀರನ್ನು ಬಿಟ್ಕೊಂಡು ಕುಡಿದು ಹಣ ಕೊಡದೆ ಯಾರಿಗೂ ಹೇಳ್ದೆ ಕೇಳದೆ ಹೊರಗೆ ಬರಬಹುದು. ಆದರೆ ನಿಮ್ಮನ್ನು ಯಾರು ಸಹ ಪ್ರಶ್ನಿಸಲ್ಲ. ಯಾಕೆ? ನೀರು ಎನ್ನುವಂಥದ್ದು ಅಮೃತವಿದ್ದಂತೆ. ನೀರು ಸಂಜೀವಿನಿ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಉಚಿತವಾಗಿ, ಒಂದು ಗೌರವಯುತವಾಗಿ ಎಲ್ಲರಿಗೂ ಕೊಡಬಹುದಾಗಿರುವಂತಹ ಒಂದು ಅಮೃತ ಆಗಿತ್ತು. ಆದರೆ ಇಂತಹ ವ್ಯವಸ್ಥೆ ಹೊರ ರಾಷ್ಟ್ರಗಳಲ್ಲಿ ಇಲ್ಲ.
ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ಆ ಸಂದರ್ಭದಲ್ಲಿ ನೇಮಿಚಂದ್ರ ಅವರು ತಮ್ಮ ಹಿಂದಿನ ಬಾಲ್ಯದಲ್ಲಿ ಅವರ ಮನೆಯ ಮುಂದೆ ಗೋಡೆ ಹತ್ರ ಒಂದು ತೊಟ್ಟಿಯನ್ನು ಕಟ್ಟಿ ಅದನ್ನು ನೀರು ತುಂಬಿಸಿ ದನಕರುಗಳು ಒಂದು ನೀರನ್ನು ಕುಡಿದು ಹೋಗಲಿ ಎನ್ನುವಂತಹದ್ದನ್ನು ನೋಡ್ತಾ ಇದ್ದೀವಿ. ಈಗ ಮುಂದುವರೆದಂತಹ ಒಂದು ಪ್ರಸಂಗದಲ್ಲಿ ನಾವಿರೋದ್ರಿಂದ ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಕೆಲವು ಸ್ಥಳಗಳಲ್ಲಿ ನಿರ್ದಿಷ್ಟವಾಗಿರುವಂತಹ ಜಾಗಗಳಲ್ಲಿ ತೊಟ್ಟಿಗಳನ್ನು ಕಟ್ಟಿಸಿ ದನಕರುಗಳು ಕುಡಿಯಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರುವಂತಹದ್ದನ್ನು ನಾವು ಈಗಲೂ ಸಹ ನೋಡಬಹುದಾಗಿದೆ. ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ ಅಂದ್ರೆ ರೆಕ್ಕೆ ಇರಲಿಲ್ಲ ಅವರಿಗೆ. ಇನ್ನೊಂದು ದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ದಿಲ್ಲಿಯಲ್ಲೋ ಧಗೆ ಬಿಸಿಲು, ಧಗೆ ನೋಡ್ರಿ, ಧಗೆ ತುಂಬಾ ಬಾಯಾರಿಕೆ ಅಥವಾ ಬಿಸಿಲು ಅಂತ ಕರೀತೀವಿ. ಈ ಧಗೆ ಎನ್ನುವಂಥದ್ದು ನಮ್ಮ ಸಾಹಿತ್ಯದಲ್ಲಿ ಅನುಕರಣಾವ್ಯಯ ಅಂತ ಕರೀತೀವಿ. ಅನುಕರಣಾವ್ಯಯ. ಇದಕ್ಕಿಂತ ಮುಂಚೆ ಇದನ್ನು ದ್ವಿರುಕ್ತಿ ಅಂತ ಕರೀತೀವಿ. ಮುಂದೆ ಹೇಳ್ತೀವಿ ದ್ವಿರುಕ್ತಿ ಅಂದ್ರೇನು, ಅನುಕರಣಾವ್ಯಯ ಅಂದ್ರೇನು ಎನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಎಲ್ಲಿ? ಹೊರ ರಾಷ್ಟ್ರಗಳಲ್ಲಿ. ಯಾರೋ ಪುಣ್ಯಾತ್ಮರು, ಪುಣ್ಯವನ್ನ ಗಳಿಸಿದಂತಹ ವ್ಯಕ್ತಿಗಳು ದೊಡ್ಡ ಮಡಿಕೆಗಳಲ್ಲಿ ನೀರನ್ನ ತುಂಬಿ ಇಡ್ತಾ ಇದ್ರು. ಅನೇಕ ಗುರುದ್ವಾರಗಳ ಬಳಿ, ಗುರುದ್ವಾರ ಏನಿದೆ? ಗುರುದ್ವಾರ ಪ್ರಸಿದ್ಧವಾಗಿರುವಂತಹ ಯಾತ್ರಾ ಸ್ಥಳಗಳ ಸಂದರ್ಭದಲ್ಲಿ, ದೇವಸ್ಥಾನಗಳ ಬಳಿಯಲ್ಲಿ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ಕೊಡುವುದನ್ನು ನೋಡಿದ್ದೇನೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಾಜಿ ಆಯೇ ಹೈ ತಂಡಾ ಪಾನಿ ಪಿಲಾವೋ, ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಸಂಬಂಧಿಕರ ಮನೆಗೆ ಹೋಗಿದ್ದಾರೆ, ಅಲ್ಲಿ ಮುಸಲ್ಮಾನ್ ಇರಬಹುದು, ಅವರು ಅವರ ಭಾಷೆಯಲ್ಲಿ ಹೇಳ್ತಾರಂತೆ. ಏನಂತ? ಬೇಟಾ ತಾಯಾಜಿ ಆಯೇ ಹೈ, ಮಗನೇ ತಾಯಿ ಬರ್ತಾ, ತಾಯಾಜಿ ಆಯೇ ಹೈ ಬರ್ತಾ ಇದ್ದಾಳೆ, ತಂಡ ಪಾನಿ ಪಿಲಾವೋ, ತಣ್ಣಗಿರುವಂತ ನೀರನ್ನು ತೆಗೆದುಕೊಂಡು ಬಾ. ನನ್ನ ಮೈದುನನ ಮಗನಿಗೆ ತನ್ನ ಗಂಡನ ಸಹೋದರನಿಗೆ ಅತ್ತೆ ಕೂಗಿ ಹೇಳಿದರು. ಅವರ ಮನೆಯಲ್ಲಿರುವಂತಹ ಹಿರಿಯ ತಾಯಿ ಹೇಳ್ತಾರಂತೆ, ಕೂಗಿ ಹೇಳಿದರು. ಪುಟ್ಟ ಹುಡುಗ ತಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ದಿಲ್ಲಿಯ ಧೂಳು ಆದಿಗಳೆಲ್ಲ ಮರೆತವು. ಆ ದಿಲ್ಲಿಯಲ್ಲಿ ತುಂಬಾ ಧಗೆ ಇತ್ತು, ಧೂಳಿನಿಂದ ಕೂಡಿದಂತಹ ಪ್ರಸಂಗ ಇತ್ತು. ಲೇಖಕಿ ಮನೆಗೆ ಹೋದ ತಕ್ಷಣವೇ ಆ ಮಗು ತಂದು ಕೊಟ್ಟಂತಹ ತಣ್ಣನೆಯ ನೀರನ್ನು ಕುಡಿದಾಗ ಅಲ್ಲಿ ಇದ್ದಂತಹ ಧೂಳು ಸಹ ಮರೆತು ಹೋಯಿತು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ. ಢಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲ್ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ನೀವು ನಮ್ಮ ದೇಶದಲ್ಲಿ ಎಲ್ಲಿಗೆ ಹೋಗಿ ಮೊಟ್ಟ ಮೊದಲ ಊಟಕ್ಕಿಂತ ಮುಂಚೆ ಎಲೆ ಹಾಕಿದ ತಕ್ಷಣವೇ ಕುಡಿಯುವುದಕ್ಕೆ ನೀರನ್ನು ತುಂಬಿಡುವುದು ನಮ್ಮ ದೇಶದ ಒಂದು ಸಂಪ್ರದಾಯ, ಸಂಸ್ಕೃತಿಯಾಗಿದೆ. ಪುಕ್ಕಟೆಯಾಗಿ ಕೊಡುವ ನೀರು, ಅದು ಹಣವನ್ನು ಕೊಟ್ಟು ಕೊಡುವಂಥದ್ದಲ್ಲ, ಹಣವನ್ನು ಪಡೆದು ಕೊಡುವಂಥದ್ದಲ್ಲ, ಪುಕ್ಕಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ. ಹಾಗಾದ್ರೆ ನಿಮಗೆ ಅರ್ಥ ಆಗಿದೆ, ಲೇಖಕರು ಬೇರೆ ರಾಷ್ಟ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬೇರೆ ರಾಷ್ಟ್ರದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರನ್ನು ಕುರಿತು ತಮ್ಮ ದೇಶದಲ್ಲಿರುವಂತಹ ಸಂಪ್ರದಾಯವನ್ನು ಅವರು ಮೆಲುಕು ಹಾಕ್ತಾ ಇರುವಂತಹದ್ದನ್ನು ನೋಡ್ತೇವೆ. ಯಾಕಾಗ್ಬೋದು, ಆ ದೇಶದಲ್ಲಿ ಇರುವಂತಹ ಪರಿಸ್ಥಿತಿ ಹೇಗಿದೆ ಎನ್ನುವಂತಹದ್ದನ್ನ ಲೇಖಕರು ಅಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ಇನ್ನೊಂದ್ಸರಿ, ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್
ಹಗ್ಗ. ಹಗ್ಗ ಅಂದ್ರೆ ಕಡಿಮೆ ಬೆಲೆ. ಕಡಿಮೆ ಬೆಲೆ, ಕಡಿಮೆ ಬೆಲೆಗೆ ಸಿಗುವಂತ ನೀರು. ಮ್ಯಾಕ್ಡೊನಾಲ್ಡ್ ಅಂತ ಅಗ್ಗದ ಫಾಸ್ಟ್ ಫುಡ್ ಬಹಳ ವೇಗವಾಗಿ ತಯಾರಿಸಿಕೊಡುವಂಥ ಆಹಾರದ ಸ್ಥಳ. ಅಲ್ಲಿಗೆ ಹೋಗಿ ವೈಭವದ ಪಂಚಾತಾರ, ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತಹ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಇಡುವ ಅಥವಾ ಕೊಡುವ ಸಂಪ್ರದಾಯವೇ ಇಲ್ಲಿಲ್ಲ. ನೀವು ಯಾವ ಹೋಟೆಲ್ಗಳಿಗೆ ಹೋಗ್ರಿ, ನಮ್ಮ ದೇಶದಲ್ಲಿ ಕೊಡ್ತಾರಲ್ಲ ಆ ಥರ ವ್ಯವಸ್ಥೆ ಇಲ್ಲವೇ ಇಲ್ಲ. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಮೊದಲು ಆರಂಭ ಆಗುವಂತಹದ್ದು ಬೀರು. ಮದ್ಯಪಾನವನ್ನ ಮಾಡುವಂಥವರಿಗೆ ಅವೆಲ್ಲ ಗೊತ್ತಿರ್ತಾರೆ. ಬಿಡಿ, ಊಟ ಆರಂಭ ಆಗ್ತದೆ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಊಟದ ವಿವಿಧ ಪ್ರಕಾರಗಳು, ತಿಂಡಿಗಳು ಅಂತ ಕರಿತೇವೆ. ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆಯೇ ನೀಡುತ್ತಾರೆ. ಅದರ ಬಗ್ಗೆ ವಿವರಣೆ ಬೇಡ ಅಂತ ನಾನಾದ್ರೂ ಅಂದ್ಕೊಂಡಿದ್ದೆ. ಈಗಿನ ಮಕ್ಕಳಿಗೆ ನಿಮಗೆಲ್ಲ ಗೊತ್ತಿದೆ ಬರ್ಗರ್ ಅಂದ್ರೆ ಹೆಂಗಿರ್ತದೆ, ಪಿಜ್ಜಾ ಅಂದ್ರೆ ಹೆಂಗಿರ್ತದೆ ಎನ್ನುವಂಥದ್ದು ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಈಗಿನ ಆಧುನಿಕ ಪರಂಪರೆಯಲ್ಲಿ ಹೋಟೆಲ್ಗಳಿಗೆ ಹೋದಾಗ ಸಿಗುವಂತಹ ವಿವಿಧ ಖಾದ್ಯಗಳು ಅಂತ ಕರೀತೀವಿ. ಮಧ್ಯಾಹ್ನದ ಊಟದ ಸಮಯ ನಾನು ನೀರು ನೀರು ಎಂದು ಬಡಬಡಿಸುವಾಗ ಅವಸರ ಮಾಡ್ತಾ ಇದ್ದಂತೆ, ಅಯ್ಯೋ ನೀರು ಬೇಕು ನೀರು ಬೇಕು ಅಂತ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು. ಒಂದು 1/4 ಲೀಟರ್ ಬಾಟ್ಲಿಲೋ ಅರ್ಧ ಲೀಟರ್ ಬಾಟ್ಲಿಲೋ ತಂದು ಇಡ್ತಾ ಇದ್ರು. ಆದರೆ ನಮ್ಮ ಹೋಟೆಲ್ಗಳಲ್ಲಿ ಒಂದು ಜಗ್ಗಿನ ತುಂಬ ನೀರು, ಪಕ್ಕಕ್ಕೆ ಒಂದು ಖಾಲಿಯ ಕಪ್, ನೀನೆಷ್ಟಾದರೂ ಕೊಡ್ತಾರೆ. ಅದು ಪುಕ್ಕಟೆಯಾಗಿ. ಕುಡಿದು ನೋಡಿದರೆ ಅದು ಬರೀ ಸೋಡಾ ಅಲ್ಲ, ವಾಟರ್ ಅನಿಸುತ್ತಿದೆ. ಇದು ನೀರೇ, ಸ್ಟಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ದು. ಅಪ್ಪ ಮಹಾನೀಯರೇ, ನನಗೆ ಹೊಳೆಯುವ ನೀರು ಬೇಡ, ಸಾದಾ ನೀರು ಕುಡಿ. ಹೊಳೆಯುವ ಪ್ರಕಾಶಮಾನವಾಗಿರುವಂತಹ ನೀರು ಬೇಡಪ್ಪ ನನಗೆ, ಸಾಮಾನ್ಯವಾಗಿರುವಂತಹ ಆರ್ಡಿನರಿ ವಾಟರ್ ಅನ್ನು ಕೊಡು ಕುಡಿಲಿಕ್ಕೆ ಎಂದೇ ಪುಟ್ಟ ಬಹಳವನ್ನು ಕಲಿಸಿದರು. ಸ್ಟಲ್ ವಾಟರ್, ಹೊಸ ಪದಪುಂಜಗಳನ್ನು ಕಲಿತೆ. ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪ ಮಟ್ಟದ ಸೋಡಾ ಆಸಿಡಿಟಿ ಆದಾಗ ಸೇವಿಸುವಂತಹ ಒಂದು ವಿಧದ ಪಾನೀಯ ಅಂತ ಅದನ್ನು ಕರೀತಾರೆ. ಸರಿ ನೋಡಿ, ಕಡೆಗೂ ದುಡ್ಡು ಕೊಟ್ಟರೂ ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು. ಸಾಮಾನ್ಯವಾಗಿರುವಂತಹ ಪ್ರಾಕೃತಿಕವಾಗಿರುವಂತಹ ಕುಡಿಲಿಕ್ಕೆ ಯೋಗ್ಯವಾಗಿರುವಂತಹ ಯಾವುದೇ ರೀತಿಯ ರಾಸಾಯನಿಕ ಅಂಶಗಳನ್ನು ಬೆರೆಸದೇ ಇರುವಂತಹ ನೀರು ಸಿಗುವುದು ಕಷ್ಟ ಅಂತ ಗೊತ್ತಾಯಿತು. ಏಕೆ ಹೀಗೆ? ಉತ್ತರ ಹೊಳೆಯುವುದೇನೋ ಕಷ್ಟವಲ್ಲ. ಪುಕ್ಕಟೆಯಾಗಿ ಏನನ್ನೂ ಕೊಡದಿದ್ದರೆ ನೀವು ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ. ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟೂ ಕೊಳ್ಳುತ್ತೀರಿ. ಕೊಳ್ಳುಭಾಗ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ. ಕೊಳ್ಳುಭಾಗ ಎಲ್ಲದನ್ನೂ ಸಹ ಹಣವನ್ನು ಕೊಟ್ಟು ಖರೀದಿಸುವಂತಹ ವ್ಯವಸ್ಥೆ ಇಲ್ಲಿದೆ ಅಂತ. ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ? ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಪೇರ್. ಅಮೆರಿಕಾದ ಉದ್ದಗಲವನ್ನು ವಾರಗಟ್ಟಲೆ ಅಲೆದಾಗ ಎಲ್ಲೆಡೆಯಲ್ಲಿ ಗಮನಿಸಿದ್ದೆ, ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ $99 ಬೆಲೆ. ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ. ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೇಕೆ ಅಷ್ಟು ಹಣ? ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಎಂಬ ತರ್ಕವಾದ. ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ, ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ. ಹೀಗೆ ಅಲ್ಲಿಯ ಒಂದು ವಾತಾವರಣ, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗಳು, ಇವುಗಳನ್ನು ನೋಡಿದಾಗ ನಾವು ಅಲ್ಲಿಯ ಪ್ರಕೃತಿಗೆ, ಪರಿಸರಕ್ಕೆ, ಒಂದು ವ್ಯವಸ್ಥೆಗೆ ನಾವು ಹೊಂದಿಕೊಳ್ಳುವಂತಹ ಅನಿವಾರ್ಯತೆ ಎನ್ನುವಂಥದ್ದು ಒಂದು ಹೊರಗೇ ಬಿಡುತ್ತದೆ.
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದ್ರೆ ಕೇಳ್ಬೋದು, ಹೇಳ್ತಾ ಹೋಗ್ತಾರೆ. ಮುಂದೋಗ್ಬೋದಲ್ಲ? ಸರಿ, ನೋಡಿ. ಮಧ್ಯಾಹ್ನದ ಊಟದ ಸಮಯ ಆಯ್ತು. ಓಕೆ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ಇಲ್ಲಿರುವಂತ ಎಲ್ಲರ ಮನೆಯಲ್ಲಿ ನಲ್ಲಿಗಳಿದಾವ? ಇದಾವೆ. ಎಂಥ ನಲ್ಲಿಗಳು? ವಾಟರ್ ಫಿಲ್ಟರ್ ನಲ್ಲಿಗಳಿದ್ದಾವೆ. ಕುಡಿಯುವ ನೀರು ಅಂದರೆ ಗ್ರಾಮ ಪಂಚಾಯಿತಿಗಳಿಂದ, ಪುರಸಭೆಗಳಿಂದ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮನೆಯ ಮುಂದೆ ನಲ್ಲಿಗಳಿರ್ತಾ ಇದ್ವು. ನಾವೆಲ್ಲ ಬಾಲಕರಾಗಿದ್ದಾಗ ಊರಿನ ನೀರಗಂಟಿ ಬಿಡುವಂತಹ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಅಪ್ಪಿತಪ್ಪಿ 3 ದಿವಸಕ್ಕೊಮ್ಮೆಯೋ ಬಿಡುವಂತಹ ನೀರನ್ನ ದೊಡ್ಡ ಕೊಳಪಾನಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತುಕೊಂಡು ಅವುಗಳನ್ನು ತುಂಬಿಸಿಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ಹೋಗಿ ಕುಡಿಯುವ ನೀರಿಗಾಗಿಯೇ ವ್ಯವಸ್ಥೆ ಮಾಡಿರುವಂಥ ಉಡಾಣಗಳಿಗೆ ಅವುಗಳನ್ನು ಮುಗಿಸ್ತಾ ಇದ್ದೆ. ಆ ನಂತರ ಸ್ವಲ್ಪ ಮುಂದುವರೆದಂತೆ ಮನೆಗೆ ನಲ್ಲಿಗಳು ಬಂದು ನಿಮ್ಮ ಮನೆಯ ನಲ್ಲಿಯಲ್ಲಿ ನೀರು ಬರುವ ಶಬ್ದ ತುಸ್ಸದ್ದ ಬರ್ತಾ ಇತ್ತು. ಬೆಸಗರಹಳ್ಳಿ ರಾಮಣ್ಣ ಎನ್ನುವಂತ ಒಬ್ಬ ಡಾಕ್ಟರ್, ವೃತ್ತಿಯಲ್ಲಿ ಡಾಕ್ಟರ್, ಪ್ರವೃತ್ತಿಯಲ್ಲಿ ಸಾಹಿತಿ. ಅವರು ಕನ್ನಂಬಾಡಿ ಎನ್ನುವಂತ ಒಂದು ಕಥಾ ಸಂಕಲನವನ್ನು ಬರೆದಿದ್ದಾರೆ. ಆ ಕಥಾ ಸಂಕಲನದಲ್ಲಿ ಒಂದು ಕತೆ ಇತ್ತು. ಆ ಕತೆ ಹೆಸರು ನಲ್ಲಿಯಲ್ಲಿ ನೀರು ಬಂತು ಅಂತ. ಸರ್, ಏನ್ ಸರ್ ನಲ್ಲಿಯಲ್ಲಿ ನೀರು ಬರುತ್ತೆ, ಬೇರೆದ್ರಲ್ಲಿ ಹೆಂಗ್ ಬರಕ್ಕೆ ಸಾಧ್ಯ ಅಂದ್ರೆ ಅಲ್ಲಿಯೇ ಇರುವಂತಹದ್ದು ಸ್ವಾರಸ್ಯ. ನಲ್ಲಿ ನೀರು ಬಂತು ಅಂತ ಹೆಂಗ್ ಗೊತ್ತಾಗುತ್ತಪ್ಪ? ನೆರೆಹೊರೆಯವರು ಹೇಳಬೇಕು. ನಲ್ಲಿ ಟ್ಯಾಪ್ ಅನ್ನ ನೀವು ಬಂದ್ ಮಾಡಿರ್ತೀರಿ, ನೀರು ಬಂತು ಅಂತ ಗೊತ್ತಾಗಲ್ಲ. ಇನ್ನು ಕೆಲವರು ಇವತ್ತು ತಪ್ಪಿದ್ರೆ ನಾಳೆ ನೀರು ಬಿಡ್ತಾನೆ ಎನ್ನುವಂಥ ಕಾರಣಕ್ಕೋಸ್ಕರ ನಲ್ಲಿಯ ಟ್ಯಾಪ್ ಅನ್ನು ಆನ್ ಮಾಡಿರ್ತಾರೆ. ಆಗ ನೀರುಗಟ್ಟಿ ಅಲ್ಲಿರುವಂತಹ ಒಂದು ಮುಖ್ಯ ವಾಲನ್ನು ತಿರುಗಿಸಿದಾಗ ನೀರು ಬರುವ ಪೂರ್ವದಲ್ಲಿ ಒಂದು ವೇಗವಾಗಿರುವಂಥ ಗಾಳಿ ಫ್ರೀ ಅಂತ ಬರ್ತದೆ. ಅದು ಪಟ್ ಪಟ್ ಅಂತ ತಕ್ಷಣನೇ ಪುಸ್ ಪುಸ್ ಅಂದ ತಕ್ಷಣ ನೀರು ಬಂತು ನಲ್ಲಿಲಿ ಅಂತ ಹೇಳ್ತೀವಲ್ವಾ. ಇಂಥ ಪ್ರಸಂಗವನ್ನು ಕುರಿತಂಥ ಒಂದು ಅದ್ಭುತವಾಗಿರುವಂಥ ಕತೆ ನಲ್ಲಿಯಲ್ಲಿ ನೀರು ಬಂತು ಅಂತ. ಒಂದು ಮನೆಯಲ್ಲಿ ನಡೆಯುವಂಥ ಒಂದು ಪ್ರಸಂಗ, ಇಬ್ಬರು ಮಹಿಳೆಯರ ನಡುವೆ ನಡೆಯುವಂತಹ ಒಂದು ವಾಗ್ಯುದ್ಧ, ಗಲಾಟೆ, ಕೊನೆಗೆ ಅಂತಃಕರಣ, ಮಾನವೀಯತೆ ಎನ್ನುವಂಥದ್ದು ಆ ಕಥೆಯಲ್ಲಿ ತುಂಬ ಸೊಗಸಾಗಿ ಬರ್ತಾ ಹೋಗ್ತದೆ. ಇರಲಿ ನೋಡಿ. ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ಅದನ್ನು ಕುಡಿದರೇನು ಪ್ರಾಣ ಹೋಗುವುದಿಲ್ಲ. ಆದರೆ ಅದು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಅಂದ್ರೆ ತಲೆಯಲ್ಲಿ ತುಂಬಿರುವಾಗ ಅಂತ. ನಾವೀಗೆಲ್ಲ ಏನ್ ಮಾಡ್ತೀವಿ ಗೊತ್ತಾ? ನಿಮ್ಮೂರುಗಳಲ್ಲಿ ಇದೆ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ₹1 ಕಾಯಿನನ್ನು ಹಾಕಿದ್ರೆ, ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಆ ಕಾಯಿನನ್ನು ಹಾಕಿದ್ರೆ ನಲ್ಲಿ ನೀರು ಬರ್ತದೆ. ಎಷ್ಟು ಬರ್ತದಪ್ಪ? ಒಂದು 12 ಲೀಟ್ರು 15 ಲೀಟ್ರ್ ನೀರು ಬಂದು ಆಫ್ ಆಗ್ತದೆ. ಅದು ಶುದ್ಧವಾದ ನೀರು. ಆ ಶುದ್ಧವಾದ ನೀರು ಹೆಂಗೆ ಬರ್ತದೆ ಏನು ನನಗೆ ಬೇಕಿಲ್ಲ. ಒಟ್ಟು ಆ ಶುದ್ಧ ನೀರಿನ ಘಟಕದ ನಲ್ಲಿಯಲ್ಲಿ ಬರುವಂತ ನೀರೇ ಪರಿಶುದ್ಧವಾದ ನೀರು, ಫಿಲ್ಟರ್ ನೀರು. ನೀವು ಯಾವ ಮನೆಗಾದ್ರೂ ಹೋಗ್ರಿ, ಫಿಲ್ಟರ್ ನೀರು ಕೊಡ್ರಿ ಅಂತ ಕೇಳ್ತೀವಿ ಈಗ. ಮೊದಲು ಕೇಳ್ತಾ ಇದ್ರಿ, ಈಗಿಲ್ಲ. ಎಲ್ಲರ ಮನೆಯಲ್ಲೂ ಸಹ ಒಂದು 15 ಲೀಟರ್ ಕ್ಯಾನಲ್ಲಿ ನೀರನ್ನು ತುಂಬಿಟ್ಟಿರ್ತಾರೆ. ಅದನ್ನು ನೋಡ್ತಾ ಇದ್ದಾಗೆ ನಾವು ಒಂದು ಫಿಲ್ಟರ್ ನೀರು ಅಂತ ಕನ್ಸಿಡರ್ ಮಾಡ್ಕೊಳ್ತೇವೆ. ಆದರೆ ಈಗ ಹೋಟೆಲ್ಗಳಲ್ಲಿಯೂ ಸಹ ಇಂಥ ಕ್ಯಾನ್ಗಳಲ್ಲಿ ನೀರನ್ನು ತುಂಬಿಟ್ಟಿರ್ತಾರೆ. ಅದು ವ್ಯಾವಹಾರಿಕವಾಗಿದೆ. ನಿನ್ನೆಯ ಒಂದು ಪಾಠದಲ್ಲಿ ಹೇಳಿದ್ವಿ, ಗಾಳಿ, ನೀರು, ಬೆಳಕು, ಆಹಾರಗಳು ಸಹ ಕಲುಷಿತವಾಗಿದ್ದು ಅವುಗಳನ್ನು ಕೊಳ್ಳುವಾಗ ತರದಲ್ಲಿ ನೋಡ್ತೀವಿ ಅಂತ. ಆ ಬಾಟಲಲ್ಲಿರುವಂಥ ನೀರು ಏನೋ ಗೊತ್ತಿಲ್ಲಪ್ಪ, ಒಟ್ಟು ನೋಡಿದ ತಕ್ಷಣ ಪರಿಶುದ್ಧವಾದ ನೀರು ಅಂತ ಕುಡಿತೇವೆ. ಹೀಗೆ ಇಡೀ ವಿಶ್ವಕ್ಕೆ ಕೆಲವು ಅನ್ಯ ರಾಷ್ಟ್ರಗಳು ಬಾಟಲಲ್ಲಿ ತಂದ ನೀರು ಮಾತ್ರ ಶ್ರೇಷ್ಠವಾದ ನೀರು, ಪರಿಶುದ್ಧವಾದ ನೀರು ಎನ್ನುವಂಥ ಪರಿಕಲ್ಪನೆಯನ್ನ ತುಂಬಿಟ್ಬಿಟ್ಟಿದ್ದಾರೆ. ಇಡೀ ದೇಶದ ತಲೆ ತೊಳೆದಿರುವಾಗ, ತೊಳೆದಿರೋ ಚೆನ್ನಾಗಿ ತಿಂದು ಬಿಟ್ಟಿದ್ದಾರೆ, ತಲೆ ತುಂಬಿಬಿಟ್ಟಿದ್ದಾರೆ. ಇದು ಪರಿಶುದ್ಧವಾದ ನೀರು ಬಾಟಲಲ್ಲಿ ಇದ್ರೆ ಮಾತ್ರ ಅಂತ. ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುತ್ತಾರೆ. ಹಾಗಾಗಿ ಎಲ್ಲರ ತಲೆಯೂ ಬಂದ್ಬಿಟ್ಟಿದೆ, ಬಾಟಲಲ್ಲಿ ಇದ್ರೆ ಮಾತ್ರ ಶುದ್ಧ ನೀರು, ಜಗ್ಗಲ್ಲಿ, ಕಪ್ಪಲ್ಲಿ, ಇನ್ಯಾವುದು ಚೊಂಬಲ್ಲಿ ಬರುವಂತಹ ನೀರು, ತುಂಬಿಟ್ಟಂತಹ ನೀರು ಶುದ್ಧವಾದ ನೀರಲ್ಲ, ನೀನು ನಲ್ಲಿಯಿಂದ ಇಟ್ಕೊಂಡು ಬಂದಿದೀಯಾ ಅಂತ
ಮಾತನಾಡುವಂಥ ವಾಡಿಕೆ, ಒಂದು ಸಂಪ್ರದಾಯ ಎನ್ನುವಂಥದ್ದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಬೆಳೀತಾ ಇರುವಂಥದ್ದನ್ನು ನೋಡ್ತೇವೆ. ಇಂತಹುದೇ ಹುನ್ನಾರ. ಹುನ್ನಾರ ಅಂದರೆ ಒಂದು ರೀತಿಯ ಮೋಸಗಾರಿಕೆ, ತಂತ್ರಗಾರಿಕೆ. ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ. ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಸಾಕ. ಕೊಳ್ಳುಬಾಕತನ, ಸ್ವಾರ್ಥ, ಮೋಸ, ಬೆಳಗಾಗುವುದರೊಳಗೆ ಶ್ರೀಮಂತನಾಗಬೇಕು ಎನ್ನುವಂಥ ಹಂಬಲ, ಹಾಗಾಗಿ ಮನುಷ್ಯನನ್ನು ಏನೆಲ್ಲ ಮಾಡಿಸುತ್ತೆ ಎನ್ನುವಂಥದ್ದಕ್ಕೆ ಇದು ಒಂದು ತಾಜಾ ಉದಾಹರಣೆ ಆಗಿರುವಂಥದ್ದು. ಕ್ರಿಮಿಕೀಟಗಳನ್ನು ಕೊಲ್ಲುವುದಕ್ಕೆ ತುಂಬಿಟ್ಟಿರುವಂತಹ ಔಷಧಿಯ ಬಾಟಲ್ಗಳನ್ನು ಸಹ ಪರಿಶುದ್ಧವಾದ ನೀರು ಅಂತ ಮಾರಿದ. ಅಂದರೆ ಆ ಬಾಟಲ್ಗಳು ಆಕರ್ಷಕವಾಗಿರ್ತವೆ, ಅವುಗಳಲ್ಲಿ ನೀರನ್ನು ತುಂಬಿಟ್ಟು ಪರಿಶುದ್ಧವಾದ ನೀರು ಅಂತ ಮಾರಿರುವಂತಹ ಪ್ರಸಂಗಗಳು, ಕಂಪನಿಗಳು ಇರುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಕೊಳ್ಳುಬಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡುವ ನಾಡುಗಳು ಕಾಣುತ್ತವೆ. ಕೊಳ್ಳುಬಾಕ ಹಣವನ್ನು ಗಳಿಸುವುದಕ್ಕೋಸ್ಕರ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳಲ್ಲಿಯೂ ಸಹ ನಾವು ಗಳಿಕೆಯ ವಾತಾವರಣವನ್ನು, ಸ್ವಾರ್ಥವನ್ನು ನಾವು ನಡೆಸ್ತಾ ಇರುವಂಥದ್ದನ್ನು ನೋಡ್ತಾ ಹೋಗ್ತೇವೆ. ಇಂತಹುದೇ ಮರುಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ. ನಮ್ಮ ಎಳನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ. ಆಕರ್ಷಣೀಯವಾಗಿ ಅದರ ಜೊತೆಗೆ ಘಮಘಮಿಸುವ ಸುವಾಸನೆ ಭರಿತವಾಗಿರುವಂತಹ ಆ ಪಾನೀಯಗಳು, ಆಕರ್ಷಕವಾಗಿ ಇರುವಂತಹ ಬಾಟಲ್ಗಳು, ಆಕರ್ಷಿಸುವಂತಹ ಚಿತ್ರಗಳು, ಇವುಗಳನ್ನು ನೋಡ್ತಾ ಇದ್ದಾಗೆ ನಾವು ಮಾರು ಹೋಗ್ತೀವಿ. ಇವೆಲ್ಲದಕ್ಕಿಂತಲೂ ಪವಿತ್ರವಾಗಿರುವಂತಹದ್ದು ಎಳನೀರು, ಮಜ್ಜಿಗೆ, ಜೊತೆಗೆ ಪಾನಕ, ಬೆಲ್ಲದಿಂದ ತಯಾರಿಸಿರುವಂತಹ ಪಾನಕ, ಕಬ್ಬಿನ ಹಾಲು, ಗದ್ದೆಯಿಂದ ತಂದು ಅದರ ಸಿಗುರನ್ನು ತೆಗೆದು ಗಾಣಕ್ಕೆ ಹಾಕಿ ತೆಗೆದಂತಹ ಆ ಒಂದು ಹಾಲೇನಿದೆಯಲ್ಲ, ಕಬ್ಬಿನ ಹಾಲು ತುಂಬ ಅದ್ಭುತವಾಗಿರುವಂತಹದ್ದು. ಮನಸ್ಸಿಗೆ, ದೇಹಕ್ಕೆ ಆಹ್ಲಾದವನ್ನು ಉಂಟು ಮಾಡುವಂತಹ ಇಂತಹ ಪಾನೀಯಗಳನ್ನು ನಾವು ಬಿಡುತ್ತೇವೆ. ಆದರೆ ತಾಜಾ ಹಣ್ಣುಗಳು ಬೇಕಿಲ್ಲ ನಮಗೆ. ಆದರೆ ಅದೇ ಮಾಜಾ ಎನ್ನುವಂತಹ ಮಾವಿನ ಹಣ್ಣಿನ ಸುಂದರವಾಗಿರುವಂತಹ ಚಿತ್ರ, ಆ ಮಾವಿನ ಹಣ್ಣಿನ ಓಳುಗಳನ್ನು ಕತ್ತರಿಸಿ ತೋರಿಸುವುದು. ಯಾರೋ ಒಬ್ಬ ಸಿನಿಮಾ ನಟಿ ಆ ಒಂದು ಮಾಜಾ ಅಥವಾ ಹಣ್ಣಿನ ರಸದಿಂದ ಮಾಡಿರುವಂತಹ ಪಾನೀಯವನ್ನು ತನ್ನ ನಾಲಿಗೆಯ ಮೇಲೆ ಒಂದೇ ಒಂದು ಹನಿಯನ್ನು ಹಾಕಿ ತೋರಿಸುವಂತಹ ಒಂದು ವಿಡಿಯೋ ಚಿತ್ರ ನಿಮ್ಮನ್ನು ಆಕರ್ಷಿಸುತ್ತೆ. ಆಹೋ, ಅಂತಹ ಪ್ರಸಿದ್ಧವಾಗಿರುವಂತಹ ಸಿನಿಮಾ ನಟಿಯೇ ಅದನ್ನು ಕುಡಿಬೇಕಾದ್ರೆ ನಾನೇ ಕುಡಿಬಾರ್ದು? ನನಗೆ ಈ ನೀರು ಬೇಡ, ಈ ಹಣ್ಣು ಬೇಡ, ಈ ಮಜ್ಜಿಗೆ ಬೇಡ, ಪಾನಕ ಬೇಡ, ಕಬ್ಬಿನ ರಸ ಬೇಡ, ಹಣ್ಣಿನಿಂದ ತಯಾರಿಸುವಂತಹ ಪಾನೀಯಗಳು ಬೇಡ ಬೇಡ ಅಂತೇಳಿ ಕೋಕಾ-ಕೋಲಾ, ಮೆರಿಂಡಾ ಅಲ್ವಾ, ಝೀರಾ, ಇದು ಏನೇನೋ ಬಂದ್ಬಿಟ್ಟಿದ್ದಾರೆ ಇವತ್ತು ಮಾರುಕಟ್ಟೆಗೆ. ಅಂಥವುಗಳನ್ನು ಕಂಪನಿ ಅದರ ಮೇಲೆ ಎಷ್ಟು ರೇಟನ್ನು ಹಾಕಿದ್ದು ಆ ಹಣವನ್ನು ಕೊಟ್ಟಾದರೂ ನಾವು ಅವುಗಳನ್ನು ಕುಡಿತೇವೆ. ಅದು ಯಾವತ್ತು ಮಾಡಿದ್ದು, ಯಾವುದರಿಂದ ತಯಾರಿಸಿದ್ದೋ, ಎಂತಹ ರಾಸಾಯನಿಕಗಳನ್ನು ಅದಕ್ಕೆ ಸೇರಿಸಿದರೋ, ನಮ್ಮ ಜೀವಕ್ಕೆ ಹಾನಿ ತರುವಂತಹ ಮಾರಕವಾಗಿರುವಂತಹ ಪದಾರ್ಥಗಳನ್ನು ಸೇವಿಸಿದ್ರೂ ಅದರ ರುಚಿಗೆ, ಅಂದರೆ ವಿಷಯುಕ್ತವಾಗಿರುವಂತಹ ಪದಾರ್ಥಗಳನ್ನು ಕಣ್ಣಿಗೆ ಕಾಣದಂತೆ ಮಾಡಿ ಸುವಾಸನೆ ಭರಿತವಾಗಿರುವಂತಹ ರುಚಿಯ ಪದಾರ್ಥಗಳನ್ನು ಹಾಕಿ ನಮ್ಮನ್ನು ಆಕರ್ಷಿಸ್ತಾರೆ. ಅಂಥವುಗಳನ್ನು ಕುಡಿಲಿಕ್ಕೆ ನಾವು ಸಾಲು ಸಾಲಾಗಿ ಕ್ಯೂ ನಿಂತು ನಾವು ಕೊಂಡುಕೊಳ್ಳುವಂತಹದ್ದನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ, ಹೆಚ್ಚಾಗ್ತಾ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತಾನೆ. ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ. ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಇಷ್ಟು ಕಷ್ಟವಾಗಿದ್ದಿಲ್ಲ. ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನ್ನ ಇಂಡಿವಿಜುವಲ್ ನನ್ನದೇ ಆಗಿರುವಂಥ ಕೆಲಸ ಕಾರ್ಯಗಳಿಗೆ ವಿದೇಶಗಳಿಗೆ ಹೋದಾಗ ಇಂತಹ ಅನುಭವ ಆಗಿರಲಿಲ್ಲ. ತಿಂಗಳು ಗಂಟೆ ಅಲೆದರೂ ನಾವು ಇಳಿದುಕೊಳ್ಳುತ್ತಿದ್ದ, ನಾವು ತಂಗುತ್ತಿದ್ದ, ಉಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದ, ಅಗ್ಗದ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ಹೋಟೆಲ್ಗಳಲ್ಲಿ ಬೆಳಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು.
ನಮ್ಮ ಭಾರತೀಯ ನಿರೋಧಕ ಶಕ್ತಿಯ ಎದುರು ಯಾವ ನೀರಾದರೂ ಅಡ್ಡಿಯಿರಲಿಲ್ಲ. ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣ ಫೈಲುಗಳನ್ನು ಹೊತ್ತು, ಮಣ ಅಂದರೆ ದೊಡ್ಡ ದೊಡ್ಡ, ಹೆಚ್ಚು ಲೆಕ್ಕವನ್ನ ಬರೆಯುವಂತಹ ದೊಡ್ಡದಾಗಿರುವಂತಹ ಫೈಲುಗಳನ್ನು ಹೊತ್ತು ಅಲ್ಲಿಂದಿಲ್ಲಿಗೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಅಲೆಯುವಾಗ, ತಿರುಗಾಡುವಾಗ, ಹೋಗುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗುತ್ತಿತ್ತು. ಎಲ್ಲ ಸಂದರ್ಭಗಳಲ್ಲಿಯೂ ನೀರಿನ ಬಾಟಲನ್ನೇ ಹಿಡ್ಕೊಂಡು ಹೋಗಬೇಕು ಅಂದರೆ ಕಷ್ಟ ಆಗ್ತಾ ಇತ್ತು. ಯಾಕೆ? ಭಾರತೀಯರಾಗಿರುವಂತಹ ನಮಗೆ ನೈಸರ್ಗಿಕವಾಗಿರುವಂತಹ ನೀರು ಎಲ್ಲಿ ಬೇಕಾದರೂ ಸುಲಭವಾಗಿ ಪುಕ್ಕಟೆಯಾಗಿ ಸಿಗ್ತಾ ಇತ್ತು ಎನ್ನುವಂತಹ ಮಾತನ್ನ ತಮ್ಮ ಪ್ರವಾಸದ ಸಂದರ್ಭದಲ್ಲಿ ನೇಮಿಚಂದ್ರ ಅವರು ಹೇಳ್ತಾ ಇದ್ದಾರೆ. ಮಕ್ಕಳ, ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರಬಹುದು ನೀರಿನ ಮಹತ್ವ ಎನ್ನುವಂಥದ್ದು ಹೇಗಿದೆ, ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳು ಹೇಗಿವೆ, ಹಾಗೆ ಅನ್ಯ ದೇಶದಲ್ಲಿ ಇರುವಂತಹ ಸಂಪ್ರದಾಯಗಳು ಹೇಗಿವೆ ಎನ್ನುವಂಥದ್ದನ್ನು ಸ್ಥೂಲವಾಗಿ ಈ ಗದ್ಯ ಭಾಗದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಇಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಂಡು ಬನ್ನಿ. ಮುಂದಿನ ಅವಧಿಯಲ್ಲಿ ಉಳಿದ ಪಾಠವನ್ನು ಅಭ್ಯಾಸವನ್ನು ಮಾಡೋಣ. ಧನ್ಯವಾದಗಳು.